ಪ್ರತಿಭಟನೆಗೆ ಮುಂದಾದ ಸಾರಿಗೆ ನೌಕರರಿಗೆ ಇದೀಗ ಶಾಕ್ ಎದುರಾಗಿದೆ. ಮುಷ್ಕರಕ್ಕೆ ಮುಂದಾಗಿದ್ದ ಕೆಎಸ್ಆರ್ಟಿಸಿ ನೌಕರರಿಗೆ ಬಿಸಿ ತಟ್ಟಂತಾಗಿದೆ. ಪ್ರತಿಭಟನೆ ನಡೆಸಿದ್ರೆ ವಜಾ ಮಾಡೋ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಾಗಾಗಿ ಪ್ರತಿಭಟನೆಗೆ ಮುಂದಾದಂತಹ ಪ್ರತಿಯೊಬ್ಬ ನೌಕರರಿಗೂ ಕೂಡ ಈ ಒಂದು ಸುದ್ದಿ ಶಾಕಿಂಗ್ ಸುದ್ದಿ ಆಗಿರುವಂತದ್ದು. ಮುಷ್ಕರವನ್ನ ಮಾಡೋದಕ್ಕೆ ನೀವೇನಾದ್ರೂ ಮುಂದಾದ್ರೆ ಕೆಎಸ್ಆರ್ಟಿಸಿ ನೌಕರರಿಗೆ ಬಿಸಿಯನ್ನ ಮುಟ್ಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರತಿಭಟನೆಗೆ ಮುಂದಾಗಿದ್ರು ಸಾರಿಗೆ ನೌಕರರು. ಅವರಿಗೆ ಇದೀಗ ಶಾಕ್ ಕೊಟ್ಟಿರುವಂತದ್ದು. ಮುಷ್ಕರಕ್ಕೆ ಮುಂದಾಗಿದ್ದ ಕೆಎಸ್ಆರ್ಟಿಸಿ ನೌಕರರಿಗೆ ಬಿಸಿ ತಟ್ಟಿಸಿರುವಂತದ್ದು. ಪ್ರತಿಭಟನೆ ನಡೆಸಿದ್ರೆ ವಜಾ ಮಾಡುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಕೊಡಲಾಗಿದೆ. ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಎಸ್ಮಾ ಜಾರಿ ಮಾಡಲಾಗಿರುವಂತದ್ದು. ಬೇಡಿಕೆಗಾಗಿ ಬಾಗಿಲು ಬಡಿದು ಸುಸ್ತಾಗಿದ್ದಾರೆ ನೌಕರರು. 4 ಸಾರಿಗೆ ನಿಗಮದ ಸಿಬ್ಬಂದಿ ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ರು. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೂಡ ಕೊಡಲಾಗಿತ್ತು. ಇದೀಗ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಾಕ್ ಕೊಟ್ಟಿರುವಂತದ್ದು. ಪ್ರತಿಭಟನೆ ನಡೆಸದಂತೆ ಇಲಾಖೆಯಿಂದ ಎಸ್ಮಾವನ್ನು ಜಾರಿ ಮಾಡಲಾಗಿದೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 4 ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ 5ರಂದು ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು. ಇದೀಗ ಆ ಪ್ರತಿಭಟನೆಯನ್ನ ಏನಾದ್ರೂ ನಡೆಸಿದ್ರೆ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಶಾಕ್ ಕೊಟ್ಟಿದ್ದಾರೆ ಸಾರಿಗೆ ನೌಕರರಿಗೆ. ಹೀಗಿರುವಾಗ ಕಾರ್ಮಿಕ ಇಲಾಖೆ ಪ್ರತಿಭಟನೆ ನಡೆಸದಂತೆ ಎಸ್ಮಾವನ್ನ ಕೂಡ ಜಾರಿ ಮಾಡಲಾಗಿರುವಂತದ್ದು. ಆ ಮೂಲಕ ಕೆಎಸ್ಆರ್ಟಿಸಿ ಸಾರಿಗೆ ನೌಕರರಿಗೆ ಶಾಕ್ ನೀಡಿದೆ. ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರದ ಬಾಗಿಲು ಬಡಿದು ಸುಸ್ತಾಗಿ ಹೋಗಿದ್ರು ಕೆಎಸ್ಆರ್ಟಿಸಿ, ಬಿಎಂಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮದ ಸಿಬ್ಬಂದಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಆ ಹಾದಿಯನ್ನ ಇಟ್ಕೊಂಡಿದ್ರು ಈಗಾಗಲೇ. ಆ ಒಂದು ನಿಟ್ಟಿನಲ್ಲಿ ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೂಡ ನೀಡಲಾಗಿತ್ತು. ಇದೀಗ ಆ ಪ್ರತಿಭಟನೆಯನ್ನ ಏನಾದ್ರೂ ಒಂದು ವೇಳೆ ಮಾಡಿದ್ರೆ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇಲಾಖೆಯಿಂದ ಎಸ್ಮಾವನ್ನ ಕೂಡ ಜಾರಿ ಮಾಡಿರುವಂತದ್ದು. ಈ ರೀತಿಯಾದಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ 4 ನಿಗಮಗಳ ಸಾರಿಗೆ ವ್ಯವಸ್ಥೆಯಿಂದ ಈ ಪ್ರತಿಭಟನೆಗೆ ಎಲ್ಲಾ ರೀತಿಯಾದಂತ ಸಜ್ಜನ್ನ ಮಾಡಿಕೊಳ್ಳಲಾಗಿತ್ತು. ಇದೀಗ ಮುಷ್ಕರವನ್ನ ಮಾಡದಂತೆ ಹೇಳಲಾಗ್ತಾ ಇದೆ, ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ನೌಕರರಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆ 2013ರ ಅಡಿ ಇಂದಿನಿಂದ 6 ತಿಂಗಳು ನೌಕರರು ಯಾವುದೇ ಮುಷ್ಕರದಲ್ಲಿ ಭಾಗವಹಿಸುವಂತಿಲ್ಲ. ಜುಲೈ 1ರಿಂದ ಡಿಸೆಂಬರ್ 12ರವರೆಗೆ
ನಿಗಮದಲ್ಲಿ ಮುಷ್ಕರ ನಿರ್ಬಂಧಿಸಿ ಕೆಎಸ್ಆರ್ಟಿಸಿ ಕಾರ್ಮಿಕ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸಿದೆ. ಹಾಗಾಗಿ ಏಸ್ಮಾವನ್ನ ಜಾರಿ ಮಾಡಿರುವಂಥದ್ದು. ಏಸ್ಮಾ ಅಂತ ಅಂದ್ರೆ ಏನು ಅನ್ನುವ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡುತ್ತೆ. ನೌಕರರಿಗೆ ಇಲಾಖೆಯಿಂದ ಏಸ್ಮಾವನ್ನ ಜಾರಿ ಮಾಡಿರುವಂಥದ್ದು. ಸರ್ಕಾರಿ ನೌಕರರನ್ನ ನಿಯಂತ್ರಣ ಮಾಡುವ ಕಾಯ್ದೆ ಇದು.